ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಜ್ಯೋತಿಷ್ಯ ಪಂಡಿತ್ ಪುನೀತ್ ಕುಮಾರ್. ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ನೋಡ್ತಾ ಇದ್ದೀವಿ. ಅಂದರೆ ಆಕ್ಸಿಡೆಂಟ್ ಪ್ರಮಾಣಗಳು ತುಂಬ ನಡೀತಾ ಇದೆ. ಅದು ಕಾರ್ ಇರ್ಬೋದು, ಅಥವಾ ಬೈಕ್ಗಳ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ವೆಹಿಕಲ್ಸ್ ಆಗಿರ್ಬೋದು, ಆಕ್ಸಿಡೆಂಟ್ಗಳು ತುಂಬ ನಡೀತಾ ಇದೆ. ಅಂದರೆ ಆ ಆಕ್ಸಿಡೆಂಟ್ಗಳಿಂದ ತುಂಬ ಜೀವನಕ್ಕೆ ಅಡೆತಡೆಗಳಾಗ್ತಾ ಇದೆ, ಹಾಗೆ ಜೀವಗಳ ಅಡೆತಡೆ ಕೂಡ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಜನಕ್ಕೆ ಹೆಲ್ಪ್ ಆಗುವಂಥ ವಿಚಾರ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ನಿಮ್ಮ ವಾಹನಗಳನ್ನು ಪರ್ಚೇಸ್ ಮಾಡುವಂಥ ಸಂದರ್ಭಗಳಲ್ಲಿ ಮಾತ್ರ ಪೂಜೆ ಮಾಡಿರ್ತೀರ, ಆಮೇಲೆ ನೀವು ಯಾವತ್ತೂ ಅದಕ್ಕೆ ಪೂಜೆ ಮಾಡಿಸಿರಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಅಟ್ಲೀಸ್ಟ್ ಯಾವಾಗಲಾದರೂ ವಾಟರ್ ವಾಶ್ ಮಾಡಿಸಿದಾಗ ಆಗಿರ್ಬೋದು, ಅಥವಾ ತಿಂಗಳಿಗೆ ಒಮ್ಮೆ ಆಗಿರ್ಬೋದು, ಅಥವಾ 2 ತಿಂಗಳಿಗೆ ಒಮ್ಮೆ ಆಗಿರ್ಬೋದು, ಆ ದಿನಗಳಲ್ಲಿ ಅಂದರೆ ಗುರುವಾರ ಅಥವಾ ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ವಾಟರ್ ವಾಶ್ ಮಾಡಿದಾಗ ಪೂಜೆಯನ್ನು ಮಾಡಿ, ಅಂದರೆ ಗಂಧ, ಅರಿಶಿಣ, ಕುಂಕುಮ ಇಟ್ಟು ನಿಂಬೆಹಣ್ಣುಗಳನ್ನು ಅದಕ್ಕೆ ಒಂದು ಚಕ್ರಗಳಿಗೆ ಇಟ್ಟು ಅದನ್ನು ಮೂವ್ ಮಾಡೋದ್ರಿಂದ ಎಷ್ಟೋ ನೆಗೆಟಿವ್ ಅಡೆತಡೆಗಳು ಪರಿಹಾರ ಆಗ್ತವೆ. ತುಂಬ ವಿಚಾರಗಳಲ್ಲಿ ಸಂಬಂಧಪಟ್ಟಂಗೆ ವಾಹನಗಳನ್ನು ಚಲಾವಣೆ ಮಾಡಬೇಕಾದಾಗ ಆಗುವಂಥ ನೆಗೆಟಿವ್ ಝೋನ್ಗಳ ಒಂದು ವೈಬ್ರೇಷನ್ಸು ಈ ಒಂದು ನಿಂಬೆಹಣ್ಣಿನ ಪರಿಹಾರದಿಂದ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ವೆಹಿಕಲ್ಸ್ಗೆ ನಿಮ್ಮ ಶಕ್ತಾನುಸಾರ ಅದು 3 ತಿಂಗಳಿಗೋ 5 ತಿಂಗಳಿಗೋ ಅಥವಾ ನಿಮಗೆ ನೆನಪಾದಾಗ ಹನುಮಂತನ ಗುಡಿಯಲ್ಲಾಗಿರ್ಬೋದು, ವಿಶೇಷವಾಗಿ ಗಣಪತಿ ದೇವಸ್ಥಾನಗಳಲ್ಲಾಗಿರ್ಬೋದು, ಅದನ್ನು ಪೂಜೆ ಮಾಡಿಸೋದ್ರಿಂದ ಕೂಡ ಅಡೆತಡೆಗಳು ಪರಿಹಾರ ಆಗ್ತವೆ. ಹಾಗಾಗಿ ನಿಮ್ಮ ವೆಹಿಕಲ್ಸ್ಗೆ ಆಗಾಗ ನೀವು ನಿಂಬೆಹಣ್ಣನ್ನು ಕೊಟ್ಟು ಮೂವ್ ಮಾಡಿದಾಗ ಅಡೆತಡೆಗಳು ಪರಿಹಾರ ಆಗೋದ್ರ ಜೊತೆಗೆ ಎಷ್ಟೋ ಜೀವಗಳು ಉಳಿತವೆ. ಹಾಗೆ ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಸ್ನೇಹಿತರ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ.